ಇವತ್ತಿನ ವಿಡಿಯೋದಲ್ಲಿ ನಾವು ಮನೆಯಲ್ಲಿ ಸುಲಭವಾಗಿ ಬೀಟ್ರೂಟ್ ಗ್ಲೋ ಸಿರಮ್ ಮಾಡೋದು ಹೇಗೆ ಅಂತ ನೋಡೋಣ. ಇದು ನಿಮ್ಮ ಮುಖಕ್ಕೆ ಇನ್ಸ್ಟೆಂಟ್ ಆಗಿ ಹೊಳಪು ಕೊಡುತ್ತೆ, ಜೊತೆಗೆ ನಮ್ಮ ಕೆನ್ನೆಗಳನ್ನೆಲ್ಲ ಗುಲಾಬಿಯಂತೆ ಸಾಫ್ಟ್ ಆಗಿ ಇರೋದಕ್ಕೂ ಕೂಡ ಹೆಲ್ಪ್ ಆಗತ್ತೆ. ನೀವು ₹1000 ಎಲ್ಲ ಕೊಟ್ಟು ಸಿರಮ್ ಅನ್ನ ತಗೊಳ್ಳುವ ಬದಲು ಮನೆಯಲ್ಲೇ ಸಿಂಪಲ್ ಆಗಿ ಈ ರೀತಿ ಟ್ರೈ ಮಾಡಿ ನೋಡಿ. ಬರೀ 7 ದಿನದಲ್ಲೇ ನೀವು ರಿಸಲ್ಟ್ ಅನ್ನ ನೋಡ್ಬೋದು. ಹಾಯ್ ಎಲ್ರಿಗೂ ನಮಸ್ಕಾರ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ಕನಸು ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ದೀಪಾ. ಮೊದಲ ಬಾರಿ ನನ್ನ ಚಾನೆಲ್ ಯಾರು ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನಾನಿಲ್ಲಿ ಸಿರಮ್ ಮಾಡೋದಕ್ಕೆ ಒಂದು ಬೀಟ್ರೂಟ್ ಅನ್ನ ತಗೊಂಡು ಅದರ ಸಿಪ್ಪೆಯನ್ನ ನೀಟಾಗಿ ತಗೊಳ್ಳಿ. ಅದಾದ್ಮೇಲೆ ಅದನ್ನ ತುರಿದು ನೀವು ಆ ರಸವನ್ನ ತೆಗಿಬೇಕಾಗತ್ತೆ. ಇಲ್ಲಿ ತುರಿಯೋದಕ್ಕೆ ಕಷ್ಟ ಆದ್ರೆ ನೀವು ಅದನ್ನ ಬೀಟ್ರೂಟ್ ಅನ್ನ ಪೀಸ್ ತರ ಮಾಡ್ಕೊಂಡು ನೀವು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಂಡ್ರು ಕೂಡ ಅದರಿಂದ ಬಟ್ಟೆಯಿಂದ ಹಿಂಡ್ಕೊಂಡ್ರೆ ರಸವನ್ನ ತಗೋಬಹುದು. ಬಟ್ ಈ ರೀತಿ ರಸವನ್ನ ಮಾಡಿದಾಗ ನಮ್ಗೆ ಸ್ವಲ್ಪ ದಪ್ಪ ರಸ ಬರುತ್ತೆ, ಚೆನ್ನಾಗಿರತ್ತೆ ಈ ರೀತಿ ಮಾಡ್ಕೊಂಡ್ರೆ. ನೋಡಿ, ಇವಾಗ ಕಂಪ್ಲೀಟ್ ಆಗಿ ಬೀಟ್ರೂಟ್ ರಸನ ತೆಗೆದು ಸಪರೇಟ್ ಆಗಿ ಇಟ್ಕೊಂಡ್ಬಿಡಿ. ಈ ಬೀಟ್ರೂಟ್ ರಸದಿಂದ ಏನಾಗುತ್ತೆ, ನಮ್ಮ ಮುಖದಲ್ಲಿರುವ ಕಪ್ಪು ಕಲೆ ಪಿಗ್ಮೆಂಟೇಶನ್ ಎಲ್ಲ ಹೋಗೋದಕ್ಕೆ ತುಂಬಾನೇ ಬೀಟ್ರೂಟ್ ಹೆಲ್ಪ್ ಆಗತ್ತೆ. ಅದ್ರ ಜೊತೆಗೆ ನಾನಿಲ್ಲಿ ಬೀಸ್ ವ್ಯಾಕ್ಸ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಮಾಯಿಶ್ಚರೈಸರ್ ಆಗಿರೋದಕ್ಕೆ ಒಂದ್ 4 ರಿಂದ 5 ಕಾಳು ಆಗುವಷ್ಟು ಬೀಸ್ ವ್ಯಾಕ್ಸ್ ಅನ್ನ ತಗೊಳ್ಳಿ. ಒಂದು ಬೌಲ್ ತಗೊಳ್ಳಿ. ಆ ಬೌಲಿಗೆ ಒಂದು ವಿಟಾಮಿನ್ ಇ ಕ್ಯಾಪ್ಸೂಲ್ ಅನ್ನ ಹಾಕಿ ಅದನ್ನ ನೀವು ಸ್ವಲ್ಪ ಪಿನ್ ಮಾಡಿದಾಗ ಅದ್ರ ಒಳಗಡೆ ಇರುವಂತ ಆಯಿಲ್ ಬರುತ್ತೆ, ಅದನ್ನ ಸ್ವಲ್ಪ ಪ್ರೆಸ್ ಮಾಡಿದಾಗ ಬೌಲಿಗೆ ಹೋಗುತ್ತೆ ಅದು. ಅದಾದ್ಮೇಲೆ 1 ಟೀ ಸ್ಪೂನ್ ಆಗುವಷ್ಟು ಅಲೋವೆರಾ ಜೆಲ್. ಇದೆರಡು ಕೂಡ ನಮ್ ಸ್ಕಿನ್ ನ ಸ್ಮೂತ್ ಆಗಿರೋದಕ್ಕೆ ಮತ್ತೆ ಮಾಯಿಶ್ಚರ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಆಗತ್ತೆ. ಇಡೀ ದಿನ ಹೈಡ್ರೇಷನ್ ಆಗಿರೋದಕ್ಕೆ ಇದು ಹೆಲ್ಪ್ ಮಾಡತ್ತೆ ಅಂತ ಹೇಳ್ಬೋದು. ಜೊತೆಗೆ ಬಾದಾಮಿ ಎಣ್ಣೆ, 1/4 ಟೀ ಸ್ಪೂನ್ ಆಗುವಷ್ಟು ಬಾದಾಮಿ ಎಣ್ಣೆಯನ್ನ ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ. ಇದಿಷ್ಟು ಕೂಡ ಒಂದ್ ರೀತಿ ನಮ್ಮ ಮುಖಕ್ಕೆ ಒಂದಲ್ಲ ಒಂಥರ ಹೆಲ್ಪ್ ಆಗತ್ತೆ ಅಂತ ಹೇಳ್ಬೋದು. ನಮ್ದು ಅಲೋವೆರಾ ಜೆಲ್ ಸಾಫ್ಟ್ ಮಾಡಿದ್ರೆ ವಿಟಾಮಿನ್ ಇ ಕ್ಯಾಪ್ಸೂಲ್ ನಮ್ಮ ಸ್ಕಿನ್ ಅನ್ನ ಪೋಷಣೆ ಮಾಡತ್ತೆ, ಯಾವುದೇ ರೀತಿ ಎಫೆಕ್ಟ್ ಆಗದೆ ಇರುವ ಹಾಗೆ. ಬಾದಾಮಿ ಆಯಿಲ್ ಕೂಡ ಒಂದೊಳ್ಳೆ ಹೈಡ್ರೇಷನ್ ಕೊಡುತ್ತೆ. ಇವಾಗ ಬೀಸ್ ವ್ಯಾಕ್ಸ್ ತಗೊಂಡಿದ್ರಲ್ವಾ, ಅದನ್ನ ಡಬಲ್ ಬಾಯ್ಲ್ ಮಾಡ್ಕೊಂಡು ಅದನ್ನ ಮೆಲ್ಟ್ ಮಾಡ್ಕೊಳ್ಳಿ, ಕರ್ಗ್ಬೇಕು. ಅದಾದ್ಮೇಲೆ ಈಗ ಅದೇ ಬೌಲಿಗೆ ನೀವು 3 ಟೀ ಸ್ಪೂನ್ ಆಗುವಷ್ಟು ಬೀಟ್ರೂಟ್ ರಸವನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ವಿಟಾಮಿನ್ ಇ ಕ್ಯಾಪ್ಸೂಲ್, ಅಲೋವೆರಾ ಜೆಲ್, ಬಾದಾಮಿ ಎಣ್ಣೆ ಹಾಗೆ ಬೀಟ್ರೂಟ್ ರಸ, ಅದ್ರ ಜೊತೆಗೆ ಇವಾಗ ಕಂಪ್ಲೀಟ್ ಆಗಿ ಮೆಲ್ಟ್ ಆಗಿರುವಂತಹ ಬೀಸ್ ವ್ಯಾಕ್ಸ್ ಅನ್ನ ಹಾಕಿ ಕಂಪ್ಲೀಟ್ ಆಗಿ 1-2-3 ನಿಮಿಷದ ತನಕ ನೀವು ಚೆನ್ನಾಗಿ ಬೀಟ್ ಮಾಡ್ಬೇಕು. ಅವಾಗ ಒಂದು ಆಯಿಲ್ ಎಲ್ಲ ಇರುತ್ತಲ್ವಾ, ಅದೆಲ್ಲದು ಕಂಪ್ಲೀಟ್ ಆಗಿ ಒಂದೊಂದು ಜೊತೆಗೆ ಮಿಕ್ಸ್ ಆಗಿರುತ್ತೆ. ಇವಾಗ ನಾನಿಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಕಾರ್ನ್ ಫ್ಲೋರ್ ಅನ್ನ ಬಳಸ್ತಾ ಇದ್ದೀನಿ. ಅದನ್ನ ಹಾಕೊಂಡ್ರೆ ನಿಮ್ಗೆ ಏನಾಗತ್ತೆ ಅಂತ ಹೇಳಿದ್ರೆ, ಕಾರ್ನ್ ಫ್ಲೋರ್ ನಮ್ ಸ್ಕಿನ್ ತುಂಬಾ ಒಳ್ಳೇದು. ಕೆಲವರಿಗೆ ಇರಿಟೇಷನ್ ಆಗ್ಬೋದು. ಇದಕ್ಕೆ ನಾನು ಹೇಳೋದು, ನಾನು ಏನೇ ಮಾಡಿದ್ರು ಕೂಡ ಯೂಸ್ ಮಾಡ್ಕೊಳ್ಳುವ ಮೊದಲು ಪ್ಯಾಚ್ ಟೆಸ್ಟ್ ಮಾಡ್ಕೊಂಡೇ ಯೂಸ್ ಮಾಡ್ಕೊಳ್ಳಿ. ನಿಮ್ಗೆ ಸೆಟ್ ಆಯ್ತು ಅಂತ ಹೇಳಿದ್ರೆ ಖಂಡಿತ ಯೂಸ್ ಮಾಡ್ಕೊಳ್ಳಿ. ತುಂಬಾನೇ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಇದೆ, ನಂಗಂತೂ ಬೆಸ್ಟ್ ರಿಸಲ್ಟ್ ಕೊಟ್ಟಿದೆ ಅಂತ ಹೇಳ್ಬೋದು. ಈ ರೀತಿಯಾಗಿ ಮಾಡ್ಕೊಂಡ್ರೆ ನಮ್ದು ಕಂಪ್ಲೀಟ್ ಆಗಿ ರೆಡಿ ಆಗುತ್ತೆ. ನೀವು 1 ಟೀ ಸ್ಪೂನ್ ಕಾರ್ನ್ ಫ್ಲೋರ್ ಅನ್ನ ಹಾಕಿ ಮತ್ತೆ ಚೆನ್ನಾಗಿ ಬೀಟ್ ಮಾಡ್ಬೇಕು. ನೋಡಿ, ಒಂದೊಳ್ಳೆ ಕನ್ಸಿಸ್ಟೆನ್ಸಿ ಟೆಸ್ಟ್ ರೆಡಿ ಆಗಿರುತ್ತೆ. ಈ ರೀತಿಯಾಗಿ ಬಂದಿರುತ್ತೆ ನೋಡಿ, ತುಂಬಾ ಚೆನ್ನಾಗಿ ಬಂತು ನೋಡಿ ಈ ಸಿರಮ್. ಇದನ್ನ ನೀವು ಫ್ರಿಡ್ಜ್ ಅಲ್ಲಿ ಇಟ್ಕೊಂಡ್ರೆ ಒಂದ್ 15 ದಿನ ತನಕ ಯೂಸ್ ಮಾಡ್ಕೊಳ್ಬಹುದು ಆರಾಮಾಗಿ. ನೋಡಿ, ಈ ರೀತಿ ಕೈ ಮೇಲೆ ಹಾಕಿ ನೋಡಿದಾಗ ನೋಡಿ ಎಷ್ಟು ಚೆನ್ನಾಗಿ ಇರುತ್ತೆ ಅಂತ ಹೇಳಿದ್ರೆ, ನಿಮ್ಗೆ 7 ದಿನದಲ್ಲಿ ನೀವು ಅದರ ಡಿಫ್ರೆನ್ಸ್ ಕಾಣ್ಬೋದು. 7 ದಿನ ಯಾಕೆ, 1 ಡೇಲ್ ಹಚ್ಚಿ ನೋಡಿ, ನೆಕ್ಸ್ಟ್ ಡೇನೆ ನಿಮ್ ಮುಖ ಒಂಥರ ಪಿಂಕಿಶ್ ಗ್ಲೋ ಇರುತ್ತೆ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಒಂದೊಳ್ಳೆ ರಿಸಲ್ಟ್ ಕೊಟ್ಟಿದೆ. ಖಂಡಿತ ಟ್ರೈ ಮಾಡಿ, ಯಾರು ಮಿಸ್ ಮಾಡ್ಕೋಬೇಡಿ. ಟ್ರೈ ಮಾಡಿದವರು ನಿಮ್ಗೆ ಹೇಗ್ ಬಂತಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಯಾಕಂದ್ರೆ ಇನ್ನೊಬ್ಬರ ಅಭಿಪ್ರಾಯ ನಮ್ಗೆ ತುಂಬಾ ಮುಖ್ಯವಾಗಿರುತ್ತೆ. ಹಾಗಾಗಿ ನಿಮ್ಗೆ ಹೇಗ್ ಬಂತಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಹಾಗೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಖಂಡಿತ ಒಂದು ವಿಡಿಯೋಗೂ ಲೈಕ್ ಕೂಡ ಮಾಡಿ. ನೋಡಿ, ಈ ರೀತಿ ಮಾಡಿ ನಿಮ್ಗೆ ಸಿರಮ್ ಬಾಟಲ್ ಯಾವ್ದಾದ್ರು ಇದ್ರೆ, ಪ್ಲೇನ್ ಬಾಟಲ್ ಯಾವ್ದಾದ್ರು ಇದ್ರೆ ಆ ಪ್ಲೇನ್ ಬಾಟಲ್ ಒಳಗಡೆ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬಹುದು. ಯಾಕಂದ್ರೆ ನಾವ್ ಇಡೀ ದಿನ ಕೈ ಹಾಕ್ತಾ ಇರಬಾರ್ದು. ಯಾವ್ದಾದ್ರು ಒಂದು ಸ್ಪೂನ್, ಇಲ್ಲ ನೀವು ಇದೇನು ಇಲ್ಲ ಅಂದ್ರೆ ಒಂದು ಬಾಟ್ಲ್ ಅಲ್ಲಿ ಕೂಡ ಇಟ್ಕೋಬಹುದು. ಒಂದು ಸ್ಪೂನಿನ ಸಹಾಯದಿಂದ ತಗೊಂಡು ಮುಖಕ್ಕೆ ಹಚ್ಕೊಳ್ತಾ ಹೋಗ್ಬೋದು. ಈ ರೀತಿಯಾಗಿ ಇಟ್ಕೊಂಡ್ರೆ ನಮ್ಗೆ ಈಸಿ ಆಗತ್ತೆ. ಅದರಿಂದನೇ ಡ್ರಾಪ್ ವೈಸ್ ಬರುತ್ತೆ, ಡೈರೆಕ್ಟ್ ಆಗಿ ಮುಖಕ್ಕೆ ಅಪ್ಲೈ ಮಾಡ್ಕೋಬಹುದು. ಈ ರೀತಿಯಾಗಿ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳಿ. ಇವಾಗ ಕಂಪ್ಲೀಟ್ ಆಗಿ ರೆಡಿ ಆಗಿದೆ. ಇದನ್ನ ನೀವು ನಿಮ್ ಮುಖದ ಮೇಲೆ ಈ ತರ ಹಾಕೊಂಡು ಕಂಪ್ಲೀಟ್ ಆಗಿ ಹಚ್ಕೋಬಹುದು. ಇದನ್ನ ಹಚ್ಚುವ ಕ್ರಮ ಹೇಗಂದ್ರೆ, ನೈಟ್ ಮಲ್ಗ್ಬೇಕಾದ್ರೆ ಮುಖವನ್ನ ಕಂಪ್ಲೀಟ್ ಆಗಿ ತೊಳ್ಕೊಂಡು ಅದಾದ್ಮೇಲೆ ಇದನ್ನ ಹಚ್ಕೊಂಡು ಮಲ್ಕೊಳ್ಳಿ. ಬೆಳಿಗ್ಗೆ ಎದ್ದು ಫೇಸ್ ವಾಶ್ ಮಾಡ್ಕೊಳ್ಳಿ. ಖಂಡಿತ ಇವತ್ತಿನ ವಿಡಿಯೋ ನಿಮ್ಗೆಲ್ರಿಗೂ ಯೂಸ್ ಆಯ್ತಂತ ಭಾವಿಸ್ತೀನಿ. ಯೂಸ್ ಆಯ್ತು ಅಂತ ಅನ್ಸ್ಕೊಂಡ್ರೆ ಖಂಡಿತ ವಿಡಿಯೋವನ್ನ ಶೇರ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಕಂಪ್ಲೀಟ್ ಆಗಿ ನೋಡಿದ್ರೆ ಒಂದೇ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.